ಕಾಫಿ ತೋಟದಲ್ಲಿ ಆನೆ ಭೀಮ ಆತಂಕ ಸೃಷ್ಟಿಸಿದ್ದಾನೆ. ಗೋಣಿಬೀಡು ಸಮೀಪದ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿರುವ ಕಾಡಾನೆ. ಕಾಫಿ ತೋಟದಲ್ಲಿ ಆತಂಕ ಸೃಷ್ಟಿಸಿದ ಭೀಮ. ಗೋಣಿಬೀಡು ಸಮೀಪದ ಕಾಫಿ ತೋಟದಲ್ಲಿ ಕಾಡಾನೆ ಬೀಡು ಬಿಟ್ಟಿದೆ. ಹೀಗಾಗಿ ಅಲ್ಲಿನ ಗ್ರಾಮಸ್ಥರಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ. 4 ದಿನಗಳಿಂದ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ. ಹಾಸನದ ಬೇಲೂರಿನಿಂದ ಕಾಡಾನೆಗಳು ಬಂದಿರೋದು ಗೊತ್ತಾಗದೆ ಸದ್ಯ ಹಿಂಡಿನಿಂದ ಬೇರ್ಪಟ್ಟು ಕಾಫಿ ತೋಟಕ್ಕೆ ಭೀಮ ಲಗ್ಗೆ ಇಟ್ಟಿದ್ದಾನೆ. ಇನ್ನು ತೋಟದ ಕೆಲಸಕ್ಕೆ ತೆರಳದಂತೆ ಅರಣ್ಯ ಇಲಾಖೆ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಆನೆಯ ಉಪಟಳ, ಅದರಲ್ಲೂ ಕಾಡಾನೆ ಒಂಟಿ ಸಲಗದ ಉಪಟಳ ಮತ್ತೆ ರಾಜ್ಯದಲ್ಲಿ ಜೋರಾಗಿದೆ. ಸಂಬಂಧಪಟ್ಟಂತೆ 4 ದಿನಗಳಿಂದ ಕಾಡಾನೆಯ ಹಿಂಡು ಬೀಡು ಬಿಟ್ಟಿದೆ. ಅಲ್ಲಲ್ಲಿ ಓಡಾಡ್ತಾ ಇರ್ತವೆ. ಬಟ್ ಮದವೇರಿದಂತ ಒಂಟಿ ಸಲಗಗಳು ಮಾತ್ರ ಆ ಗುಂಪಿನಿಂದ ತಪ್ಪಿಸಿಕೊಂಡು ಆಗಾಗ ಉಪಟಳ ಕೊಡೋದು ಅಥವಾ ಕೆಲವೊಂದಷ್ಟು ಆಘಾತಗಳನ್ನ ಮಾಡೋದು, ಅಪಘಾತಗಳನ್ನ ಸಂಭವಿಸೋದೆಲ್ಲ ಮಾಡ್ತಾ ಇರ್ತವೆ. ಹಾಗಾಗಿ ಅರಣ್ಯ ಇಲಾಖೆಯಿಂದ ಮುಖ್ಯ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲೂ ಕೂಡ ಕಾಡಾನೆಗಳು ಹಾವಳಿ ಇಡ್ತಾ ಇದೆ. ಕಾಡಾನೆಗಳ ಸೆರೆಗೆ ಸಾಕಾನೆಗಳ ಎಂಟ್ರಿ. ಬೊಂಬೆನಾಡು ಚನ್ನಪಟ್ಟಣದಲ್ಲೂ ಕೂಡ ಕಾಡಾನೆಗಳು ಹಾವಳಿ ಮಾಡ್ತಾ ಇದೆ. ಅಲ್ಲೂ ಕೂಡ ಉಪಟಳ. ಈ ಕಾಡಾನೆಗಳನ್ನ ಸೆರೆ ಮಾಡೋದಕ್ಕೆ ಸಾಕಾನೆಗಳನ್ನ ಕರೆತರಲಾಗಿದೆ, ಎಂಟ್ರಿ ಕೊಟ್ಟಿದ್ದಾವೆ. ದುಬಾರೆ ಅರಣ್ಯದಿಂದ ಬಂದ ಸಾಕಾನೆಗಳು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಕಾಡಾನೆಗಳು ಉಪಟಳ ಕೊಡ್ತಾ ಇರೋದು. ಸದ್ಯ ದುಬಾರೆ ಕ್ಯಾಂಪ್ನಿಂದ ಕಂಜನ್, ಹಾಗೆ ಹರ್ಷ, ಧನಂಜಯ, ಈಶ್ವರ, ಅಯ್ಯಪ್ಪ ಎಲ್ಲವೂ ಸಾಕಾನೆಗಳು. ಯಾನೆಗಳನ್ನೆಲ್ಲ ಕರೆತಂದಿದ್ದಾರೆ ಕಾಡಾನೆಯನ್ನ ಹಿಡಿಯೋದಕ್ಕೆ. ಚನ್ನಪಟ್ಟಣದ ಟ್ರೀ ಪಾರ್ಕ್ನಲ್ಲಿ ಸಾಕಾನೆಗಳಿಗೆ ಪೂಜೆ ಕೂಡ ನೆರವೇರಿಸಿದ್ದಾರೆ. ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದ ಅರಣ್ಯ ಇಲಾಖೆ. ಅಂದ್ರೆ ಬಹಳಷ್ಟು ಬಾರಿ ಈ ಸಾಕು ಪ್ರಾಣಿಗಳನ್ನ ತಂದು ಅಥವಾ ಸಾಕು ಆನೆಗಳನ್ನ ತಂದು ಬೇರೆ ಬೇರೆ ಮೃಗೀಯ ವರ್ತನೆಯನ್ನ ಮಾಡ್ತಾ ಉಪಟಳ ಕೊಡ್ತಾ ಇರುವಂತ ಪ್ರಾಣಿಯನ್ನ ಸೆರೆ ಹಿಡಿಯೋದು ಸರ್ವೇ ಸಾಮಾನ್ಯ. ಈವನ್ ಹುಲಿಗಳು ಬಂದಂತ ಸಂದರ್ಭದಲ್ಲೂ ಕೂಡ ಸಾಕಾನೆಯನ್ನ ಕರೀತಾರೆ. ಜೊತೆಗೆ ಅಮೂಕ ಭಾಷೆ ಅರ್ಥ ಆಗುತ್ತೋ ಅಥವಾ ಕೆಲವೊಂದಷ್ಟು ಲಾಜಿಕ್ ಇರ್ತಾವೆ. ಸಂಬಂಧಪಟ್ಟಂತೆ ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸಾಕಾನೆಗಳಿಗೆ ಪೂಜೆ ಮಾಡಿದ್ದಾರೆ. ತದನಂತರದಲ್ಲಿ ಚನ್ನಪಟ್ಟಣದ ಟ್ರೀ ಪಾರ್ಕ್ನಲ್ಲಿ ಸಾಕಾನೆಗಳಿಗೆ ಪೂಜೆ ನಡೆಸಿ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆಯ ವರ್ಗದವರು ಪ್ರಾರಂಭಿಸಿದ್ದಾರೆ.